ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಜೊತೆಗೆ ಮನಸ್ಸಿಗೂ ಸಾಕಷ್ಟು ನೆಮ್ಮದಿ ಮೂಡುತ್ತದೆ. ಹಿಂದೂ ಧರ್ಮದಲ್ಲಿ ಪೂಜೆ ವೇಳೆ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಬರಲಾಗುತ್ತಿದೆ. ಹೇಗೆ ಪೂಜೆ ಮಾಡಬೇಕು, ಪೂಜಾ ಮಂದಿರ ಹೇಗಿರಬೇಕು, ಹಾಗೆ ಪೂಜೆಯ ಒಂದಿಷ್ಟು ನಿಯಮಗಳು ಹೇಗಿರಬೇಕು ಎಂದು ತಿಳಿಯೋಣ ಬನ್ನಿ. 1. ವೀಳ್ಯದೆಲೆಯ ತುದಿಯಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಶರವಸ್ತಿ ಮತ್ತು ಬುಡದಲ್ಲಿ ಮೂದೇವಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ. ಆದುದರಿಂದ ವೀಳ್ಯದೆಲೆಯನ್ನು ಯಾವಾಗಲೂ ಚಿವುಟಿ ಹಾಕಿ ಹಾಗೆ ವೀಳ್ಯದೆಲೆಯನ್ನು ತೊಳೆದು ಪೂಜೆಗೆ ಇಡಬೇಕು. 2. ವೀಳ್ಯದೆಲೆಯ ತುದಿಯನ್ನು ದೇವರ ಎಡಭಾಗದಲ್ಲಿ ಇಡಬೇಕು. ನಂತರ ವೀಳ್ಯದೆಲೆಯ ಕಾಂಡವು ದೇವರ ಬಲಕ್ಕೆ ಇರುತ್ತದೆ. 3. ಇನ್ನು ಬಾಳೆ ಎಲೆಯಲ್ಲಿ ನೈವೇದ್ಯಕ್ಕೆ ಇಡುವಾಗ ಬಾಳೆಯ ಕತ್ತರಿಸಿದ ಭಾಗ ದೇವರ ಬಲಭಾಗಕ್ಕೆ ಬರಬೇಕು, ಕುಡಿ ಹೊರಗೆ ಇರಬೇಕು. 4. ದಾನವನ್ನು ಯಾವಾಗಲೂ ಸಂಜೆ ದೀಪ ಹಚ್ಚುವ ಮುನ್ನ ನೀಡಬೇಕು. ದೀಪ ಹಚ್ಚಿದ ಬಳಿಕ ದಾನ ನೀಡಬಾರದು. 5. ಪೂಜೆ ಮಾಡುವಾಗ ಯಾವಾಗಲೂ ಮಹಿಳೆಯರು ತಲೆ ಕೂದಲನ್ನು ಹರಡಿರಬಾರದು. ಪೂಜೆ ಸಮಯದಲ್ಲಿ ಮಹಿಳೆಯರು ತಲೆ ಬಾಚಿ ಜುಟ್ಟು ಕಟ್ಟಿರಬೇಕು ಅಥವಾ ಗಂಟನ್ನು ಹಾಕಿರಬೇಕು. 6. ಪೂಜೆ ಮಾಡುವಾಗ ದೇವರ ಪಾದಗಳನ್ನು ಹೂವಿನಿಂದ ಮುಚ್ಚಬಾರದು. ದೇವರ ಮುಖ ಮತ್ತು ಪಾದ ಸ್ಪಷ್ಟವಾಗಿ ನಮಗೆ ಗೋಚರಿಸಬೇಕು. 7. ವೆಂಕಟೇಶ್ವರ, ಲಕ್ಷ್ಮಿ ಮತ್ತು ಕುಬೇರ ದೇವರ ಫೋಟೋಗಳನ್ನು ಮನೆಯ ಮುಂಭಾಗದಲ್ಲಿ ಇಡಬಾರದು. ಯಾಕೆ ಅಂತ ನೋಡೋದಾದರೆ, ಈ ಲಕ್ಷ್ಮೀ ವೆಂಕಟೇಶ್ವರ ಹಾಗೆ ಕುಬೇರ ದೇವರು ಸಂಪತ್ತಿಗೆ ಒಂದು ಅಧಿದೇವತೆಗಳು. ಇದನ್ನು ಯಾವಾಗಲೂ ದೇವರ ಕೋಣೆಯಲ್ಲಿ ಇಡಬೇಕು. ಮನೆಯ ಮುಂಭಾಗದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರು ಹಾಗೆ ದೃಷ್ಟಿ ಗಣಪತಿ ದೇವರನ್ನು ನೀವು ಇಡಬಹುದು. 8. ಪೂಜಾ ಕೋಣೆಯಲ್ಲಿನ ದೇವರ ಚಿತ್ರಗಳನ್ನು ಪೂರ್ವಾಭಿಮುಖವಾಗಿ ಇಡಬೇಕು. ಆರಾಧಕನು ದಕ್ಷಿಣದಲ್ಲಿ ಉತ್ತರಕ್ಕೆ ಮುಖ ಮಾಡಿದಂತೆ ಕುಳಿತು ಪೂಜೆ ಮಾಡಬಹುದು. ದಕ್ಷಿಣಾಭಿಮುಖವಾಗಿ ದೇವತೆಗಳ ಚಿತ್ರಗಳನ್ನು ಇಡಬೇಡಿ. ಪೂರ್ವ ಭಾಗವು ಸಾಧ್ಯವಾಗದಿದ್ದರೆ ದಕ್ಷಿಣ ದಿಕ್ಕ ಒಂದನ್ನು ಬಿಟ್ಟು ಇನ್ನುಳಿದ 3 ದಿಕ್ಕುಗಳಲ್ಲಿ ನೋಡುತ್ತಿರುವ ಚಿತ್ರಗಳನ್ನು ಇರಿಸಿ. 9. ಪೂಜಾ ಮಂದಿರದಲ್ಲಿ ಹೆಚ್ಚು ಫೋಟೋ ವಿಗ್ರಹಗಳನ್ನು ಇಡಬಾರದು. ಹಾಗೆ ಯಾವುದೇ ಫೋಟೋ ವಿಗ್ರಹಗಳನ್ನು ಇಡುವಾಗ ಕೂಡ ಅದರ ಮಧ್ಯ ಕೊಂಚ ಅಂತರ ಇರಬೇಕು. ಇದನ್ನು ಒಮ್ಮೆ ಗಮನವಿಡಿ. 10. ದೇವರಿಗೆ ಪ್ರಸಾದವನ್ನು ಇಡುವಾಗ ಯಾವಾಗಲೂ ಬೆಳ್ಳಿಯ ತಟ್ಟೆಯಲ್ಲಿ ಅಥವಾ ಯಾವುದೇ ಒಂದು ತಟ್ಟೆಯಲ್ಲಿ ನೇರವಾಗಿ ಇಡಬಾರದು. ಬೆಳ್ಳಿ ತಟ್ಟೆ ಮೇಲೆ ಬಾಳೆ ಎಲೆ ಹಾಕಿ ಅದರ ಮೇಲೆ ಪ್ರಸಾದವನ್ನು ಇಡಬೇಕು. 11. ದೇವರ ಫೋಟೋ ಮೇಲೆ ಎಂದಿಗೂ ಒಣಗಿದ ಹೂಗಳನ್ನು ಬಿಡಬೇಡಿ. 12. ವಿಷ್ಣುವನ್ನು ಪೂಜಿಸಿ ಮನೆಗೆ ಹಿಂದಿರುಗುವಾಗ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬರುತ್ತಾಳೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ವಿಷ್ಣು ದೇವಾಲಯದಿಂದ ನೀವು ಸೀದಾ ಮನೆಗೆ ಹಿಂದಿರುಗುವ ಮೊದಲು ಅಲ್ಲಿ ಕುಳಿತುಕೊಳ್ಬಾರ್ದು ಎಂಬ ನಂಬಿಕೆ ಇದೆ. ಹಾಗಾಗಿ ಯಾರೇ ಒಂದು ವಿಷ್ಣುವಿನ ಒಂದು ಆಲಯಕ್ಕೆ ಹೋದರೆ ಸೀದಾ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳ್ತೀನಿ. 13. ಸ್ವಸ್ತಿಕ, ಶ್ರೀಚಕ್ರ, ಓಂ ಮತ್ತು ತ್ರಿಶೂಲದಂತಹ ಚಿಹ್ನೆಗಳನ್ನು ನಿಮ್ಮ ಮುಂಬಾಗಿಲಿನ ಮೇಲೆ ಅಥವಾ ನೇರವಾಗಿ ಬಾಗಿಲಿನ ಎದುರು ಇರಿಸುವುದು ಭದ್ರತೆ ಮತ್ತು ಅದೃಷ್ಟಕ್ಕೆ ಸಹಾಯ ಮಾಡುತ್ತದೆ. ಹೊರಗೆ ಹೋಗುವಾಗ ಅದನ್ನು ನೋಡಿಕೊಂಡು ಹೋಗುವುದು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ. ಇನ್ನು ನಗುತ್ತಿರುವ ಬುದ್ಧನನ್ನು ಅಂದರೆ ಲಾಫಿಂಗ್ ಬುದ್ಧ ಅಂತ ಏನು ಹೇಳ್ತೀವಿ, ಇದನ್ನು ನೇರವಾಗಿ ನಿಮ್ಮ ಬಾಗಿಲಿನ ಮುಂದೆ ಇಡುವುದು ಸಮೃದ್ಧಿ, ಯಶಸ್ಸು ಮತ್ತು ಸ್ವಹಿತಾಸಕ್ತಿಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯ ಪ್ರಾರ್ಥನಾ ಕೋಣೆಯು ಉತ್ತರ, ಈಶಾನ್ಯ ಅಥವಾ ಪೂರ್ವಕ್ಕೆ ಇರಬೇಕು. ದೊಡ್ಡ ಮನೆಯನ್ನು ಹೊಂದಿದರೆ ಮನೆಯ ಮಧ್ಯದಲ್ಲಿ ಒಂದು ಪ್ರಾರ್ಥನಾ ಕೋಣೆಯನ್ನು ಸ್ಥಾಪಿಸುವುದು ಉತ್ತಮ. ಪ್ರಾರ್ಥನಾ ಕೋಣೆಯಲ್ಲಿ ಪ್ರತಿದಿನ ಯಾವುದಾದರೂ ಸರಿ ಮಂತ್ರಗಳನ್ನು ಜಪಿಸಬೇಕು. ಇವು ಮನೆಯಲ್ಲಿ ಧನಾತ್ಮಕ ಚಿಂತನೆಗಳನ್ನು ತರುತ್ತವೆ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.